ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ನಾವು ಲಿವರ್ ಪ್ರೊಟೆಕ್ಟರ್ಸ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ನಿಮ್ಮ ಬೈಕಲ್ಲಿ ಅನ್ನೋದನ್ನು ನೋಡೋಣ. ಇದನ್ನು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಅರೌಂಡ್ 270 ರುಪೀಸ್ ಕೊಟ್ಟಿದ್ದೀನಿ. ಇದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದನ್ನು ನಿಮ್ಮ ಬೈಕಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ಫಸ್ಟ್ ಇವಾಗ ನೋಡೋಣ. ಸೊ ನಮಗೆ ಮೇನಾಗಿ ಬೇಕಿರೋ ಪಾರ್ಟ್ಸ್ ಅಂದರೆ ಒಂದು ಈ ಆಲಂಕಿ, ಇಷ್ಟು ದೊಡ್ಡ ಆಲಂಕಿ ಒಂದು, ಆಮೇಲೆ ಇಷ್ಟು ಚಿಕ್ಕದಾಗಿರೋ ಒಂದು ಆಲಂಕಿ. ಇದು ಸೈಜ್ 6 ಇರೋದು ಆಲಂಕಿದು. ಯಾಕಂದರೆ ನಿಮ್ಗೆ ನಾರ್ಮಲಿ ಬೈಕ್ ಜೊತೆಗೆ ಟೂಲ್ ಕಿಟಲ್ಲಿ ಏನು ಕೊಟ್ಟಿರ್ತಾರೆ ಅದು 5 ಕೊಟ್ಟಿರ್ತಾರೆ, ಸೈಜ್ 5 ಬಾರ್ ಆ್ಯಂಡ್ ವೇಟ್. ಓಕೆನಾ. ಇದು ಈ ಥರ ಹಿಂಗೆ ನಟ್ ಇರುತ್ತೆ, ಈ ಥರ ಹಿಂಗೆ ಲಾಕ್ ಆಗಿರುತ್ತೆ. ನಿಮ್ಮ ಹ್ಯಾಂಡಲ್ ಬಾರ್ಗೂ ಇದಕ್ಕೂ ಇದು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ ಹಿಂಗೆ. ಸೊ ಒಂದು ನಟ್ಟು ಎಂತ ತೊಗೋಬೇಕಂದ್ರೆ 2 ನಟ್ಟು ಟೋಟಲ್, ಆ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು. ಸ್ಟಾಕ್ ನಟ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ದು ನಟ್ ತೊಗೊಳ್ಳಿ 2. ಇದು ಆ್ಯಕ್ಚುಲಿ ನಿಮ್ಮ ಚಾಯ್ಸು. ಓಕೆನಾ. ಕೆಲವೊಬ್ರು ಏನು ಮಾಡ್ತಾರೆ, ಇದ್ರ ಜೊತೆನೇ ಹಿಂಗೆ ಹಾಕ್ತಾರೆ. ಈ ಬಾರ್ ಆ್ಯಂಡ್ ವೇಟನ್ನ ರಿಮೂವ್ ಮಾಡಿ ಇದನ್ನೇ ಡೈರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ನಿಮಗೆ ಇನ್ನೊಂದು ನಟ್ ಎಕ್ಸ್ಟ್ರಾ ಹೇಳಿ ಆ ನೆಟ್ ಬೇಡ. ಸ್ಟಾಕ್ದು ಏನು ನೆಟ್ ಇರುತ್ತೆ ಅದರಲ್ಲೇ ನೀವು ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ನಾನು ಇದನ್ನು ಪ್ರಿಫರ್ ಮಾಡಲ್ಲ. ಇದು ಲಿಟ್ರಲಿ ಪ್ಲಾಸ್ಟಿಕ್ ಅಷ್ಟೇ, ಇನ್ನೇನು ಇಲ್ಲ. ಇದು ವೇಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಾರ್ ಆ್ಯಂಡ್ ವೇಟ್ ಇದು ಲಿಟ್ರಲಿ ಪ್ಲಾಸ್ಟಿಕ್, ಇದರಲ್ಲಿ ಏನೂ ಇಲ್ಲ. ಇದಕ್ಕೂ ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ನೋಡಿ. ಇದು ಗಾಡಿ ಸ್ಟಾಕ್ ಬಾರ್ ಆ್ಯಂಡ್ ವೇಟ್. ಓಕೆನಾ. ಎಷ್ಟು ಗ್ರಾಮ್ ತೋರಿಸ್ತಿದೆ ನಿಮಗೆ? 337 ಗ್ರಾಮ್ ಇದೆ ಇದು. ಓಕೆನಾ. 1/4 kg ಜಾಸ್ತಿ ಇದೆ. ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ. 10 ಗ್ರಾಮ್, ಲಿಟ್ರಲಿ 9 ಗ್ರಾಮ್ ಇದು. ಇದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ. ಇದು ಸ್ಟಾಕ್ 8 ಗ್ರಾಮ್ 9 ಗ್ರಾಮಲ್ಲಿ 337 ಗ್ರಾಮಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಇದನ್ನು ಬಿಸಾಕೋಣ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈ ನಮ್ಮದು ಸ್ಟಾಕ್ ಏನಿರುತ್ತೆ ಇದಕ್ಕೆ ಇಲ್ಲಿ ಹೊರಗಡೆಯಿಂದ ಹಿಂಗೆ ಅಟ್ಯಾಚ್ ಮಾಡಿ ಬೈಕಿಗೆ ಈ ದೊಡ್ಡ ನಟ್ಟನ್ನು ಇದರೊಳಗಡೆಯಿಂದ ಪಾಸ್ ಮಾಡಿದ್ರೆ ಹೆಚ್ಚು ಕಡಿಮೆ ಸ್ಟಾಕ್ ಅಷ್ಟೇ ಬರುತ್ತೆ ನಿಮಗಿದು. ಇದೇನಿದೆ ಎಕ್ಸ್ಟ್ರಾ ಲೆಂತ್ ಏನಿದೆ ಇಷ್ಟು ಎಕ್ಸ್ಟ್ರಾ, ಅದಕ್ಕೆ ಲೆಂತ್ ದೊಡ್ಡದು ಮಾಡ್ಕೊಂಡಿದ್ದೀವಿ. ಸೊ ಹಿಂಗೆ ಫಿಕ್ಸ್ ಆಗುತ್ತೆ. ಆ ಚಿಕ್ಕ ಆಲಂಕಿ ಏನಕ್ಕಂದರೆ ಇವಾಗ ಈ ಸೈಜ್ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಒಂದೊಂದ್ಸತಿ ಬ್ರೇಕ್ ಲಿವರಿಗೆ ಟಚ್ ಆಗ್ತಿರುತ್ತೆ ಅಥವಾ ಕ್ಲಚ್ ಲಿವರಿಗೆ ಟಚ್ ಆಗ್ತಿರುತ್ತೆ. ಇದನ್ನು ಹಿಂದೆ ಮುಂದೆ ಮಾಡೋದಕ್ಕೆ ನಿಮಗೆ ಏನು ಬೇಕಂದರೆ ಇಲ್ಲಿ ನಿಮಗೆ 2 ಚಿಕ್ಕ ತೂತ್ ಥರ ಕಾಣಿಸ್ತಾ ಇರ್ಬೋದು ಇದು ಹೊಲ್ಸ್. ಓಕೆನಾ. ಈ ಆಲಂಕಿಯಿಂದ ಅದನ್ನು ಲೂಸ್ ಮಾಡಬೇಕು. ನಾನು ಮುಂಚೆ ಅದನ್ನು ಏನೇನೋ ಜುಗಾಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ನನಗೂ ಗೊತ್ತಾಗಿದ್ದು. ಆಮೇಲೆ ಇಲ್ಲಿ ಏನು 2 ನಿಮ್ಗೆ ಕಾಣಿಸ್ತಾ ಇದೆ ಅದರೊಳಗಡೆ ಈ ಆಲಂಕಿ ಫಿಟ್ ಆಗುತ್ತೆ. ಓಕೆನಾ. ಆದಮೇಲೆ ಇದರಲ್ಲಿ ಇದನ್ನು ಹಿಂಗೆ ಲೂಸ್ ಮಾಡಿದ್ರೆ ಆವಾಗ ನಿಮ್ಮದು ಈ ಥರ ಇದು ಹೊರಗಡೆ ಬರುತ್ತೆ. ಇದನ್ನು ನಿಮಗೆ ಯಾವ ಲೆವೆಲಿಗೆ ಬೇಕೋ ನಿಮ್ಮ ಹ್ಯಾಂಡಲ್ ಬಾರ್ ಪ್ರಕಾರ ಆ ಲೆವೆಲಿಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಇದನ್ನು ಟೈಟ್ ಮಾಡಬೇಕು.